ಮುಳಗುಂದ ಪಟ್ಟಣಕ್ಕೆ ಬುಧವಾರ ಗದಗ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರು ಭೇಟಿ ನೀಡಿ ವಿವಿಧ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು. ಪಟ್ಟಣದ ಅಂಬೇಡ್ಕರ್ ನಗರ, ಸಂಗನಪೇಟೆ, ಪಟ್ಟಣ ಪಂಚಾಯಿತಿ ಕಾರ್ಯಾಲಯ ಹಾಗೂ ಸರ್ಕಾರಿ ಪಿಯು ಕಾಲೇಜು ಕಟ್ಟಡ ಕಾಮಗಾರಿಯನ್ನು ವೀಕ್ಷಿಸಿದರು. ನಾವು ಮಾಡ್ಕೊಂಡ್ರೆ ಟೈಪ್ ಡಿಸೈನ್ ಅವ್ರ ಏನಿಲ್ಲ ಸರ್. ಟೈಪ್ ಡಿಸೈನ್ ಏನಿಲ್ಲ ಸರ್. ನಾವು ಪ್ಲಾನ್ ಎಸ್ಟಿಮೇಟ್ ಮಾಡಿ ಅಪ್ರೂವ್ ಮಾಡ್ತೀವಿ. ನಮ್ಮ 1 ಕೋಟಿ ಕೂಡ ಮಾಡ್ಕೊಂಡು ಈ ವೇಳೆ ಲೋಕಲ್ ನ್ಯೂಸ್ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ, ನಿರ್ಮಿತಿ ಕೇಂದ್ರದಿಂದ 1 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣವಾದ ಸರ್ಕಾರಿ ಪಿಯು ಕಾಲೇಜು ಕಟ್ಟಡ ಗುಣಮಟ್ಟದ ಕಾಮಗಾರಿಯಿಂದ ಸುಸಜ್ಜಿತವಾಗಿ ನಿರ್ಮಾಣವಾಗಿದ್ದು ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಹೆಚ್ಚು ಉಪಯುಕ್ತವಾಗಲಿ ಎಂದರು. ಪಂಚಾಯತಿಗೆ ನಗರೋತ್ಥಾನ 4ಕ್ಕೂ ಒಂದಿಷ್ಟು ಕಾಮಗಾರಿಗಳನ್ನು ನೋಡಬೇಕಾಯಿತು. ನಿರ್ಮಿತಿ ಕೇಂದ್ರದಲ್ಲಿ ನಿರ್ಮಿಸಿದ ಕಾಮಗಾರಿಗಳ ವೀಕ್ಷಣೆ ಮಾಡಬೇಕಾಯಿತು. ಜೊತೆಗೆ ಪಟ್ಟಣ ಪಂಚಾಯತಿಗೆ ನಾನು ಬಂದಿರಲಿಲ್ಲ. ಪಟ್ಟಣ ಪಂಚಾಯತಿ ಸಹ ವಿಸಿಟ್ ಮಾಡಿ ಕೆಲಸಗಳು ಮತ್ತು ಕಾಮಗಾರಿಗಳು ಯಾರನ್ನ ಪರಿಶೀಲನೆ ಮಾಡಲಿಕ್ಕೆ ಇವತ್ತು ನಾನು ಬಂದಿದ್ದೇನೆ. ಸೊ ಎಲ್ಲ ಕೆಲಸಗಳನ್ನು ಇವತ್ತು ನಾನು ಇಲ್ಲಿ ನೋಡ್ತಿದ್ದೇನೆ. ಸರ್ ಏನೇನು ನೋಡಿದ್ದೀವಿ ಸರ್? ಕಾಮಗಾರಿ ಗುಣಮಟ್ಟ ಹೆಂಗಿದೆ? ಗುಣಮಟ್ಟ ಪರವಾಗಿಲ್ಲ, ಚೆನ್ನಾಗಿದೆ. ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಎಲ್ಲ ತೊಗೊಂಡಿದ್ದಾರೆ. ಸೊ ವರ್ಕ್ ಈಗಾಗಲೇ 4-5 ತಿಂಗಳ ಮುಂದೆ ಆಗಿದ್ದಾವೆ. ಸೊ ಚೆನ್ನಾಗಿ ಆಗಿದಾವ, ಕ್ವಾಲಿಟಿನೂ ಚೆನ್ನಾಗಿದೆ. ಸರ್ ಕಾಲೇಜ್ ಬಿಲ್ಡಿಂಗ್ ನೀವು ನೋಡೋದಿಲ್ಲ, ವೆರಿ ನೈಸ್, ಭಾಳ ಚೆನ್ನಾಗಿದೆ. ಏನು ಹೇಳ್ತೀರಿ ಸರ್ ಮಕ್ಕಳಿಗೆ ಮಕ್ಕಳಿಗೆ ಇಂಥ ಗ್ರಾಮೀಣ ಪ್ರದೇಶದೊಳಗೆ ಸರ್ಕಾರಿ ಶಾಲೆ? ಸೊ ಇದು 1 ಕೋಟಿಯಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ಬಂದಿರುವ ಅನುದಾನದಲ್ಲಿ ನಿರ್ಮಿತಿ ಕೇಂದ್ರದಲ್ಲಿ ನಿರ್ಮಿಸಿದ್ದಾರೆ. ಸೊ ಸ್ಕೂಲ್ ಬಿಲ್ಡಿಂಗನ್ನು ತುಂಬ ಅಚ್ಚುಕಟ್ಟಾಗಿ ಮತ್ತು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಇದರ ಸದ್ಬಳಕೆಯನ್ನು ನಮ್ಮ ವಿದ್ಯಾರ್ಥಿಗಳು ಮಾಡ್ಕೋಬೇಕು. ಅದಕ್ಕೆ ಊರಿನ ಸಾರ್ವಜನಿಕರು ಇದಕ್ಕೆ ಸಾಥಿ ಕೊಡಬೇಕು. ಹೀಗಾಗಿ ಶಿಕ್ಷಣ ತುಂಬ ಚೆನ್ನಾಗಿ ಆಗಲಿಕ್ಕೆ ಇದು ತುಂಬ ಸಹಾಯಕಾರಿಯಾಗಿದೆ. ಸರ್ ಹೆಸರು ಬೆಳೆಗೆ ಸಂಬಂಧಪಟ್ಟಂಗೆ ಈಗಾಗಲೇ ನಾವು ಖರೀದಿ ಕೇಂದ್ರಗಳನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಯಾವಾಗ ಗೌರ್ಮೆಂಟಿಂದ ಇವತ್ತು ನಾಳೆ ಸಾಫ್ಟ್ವೇರ್ ಬರ್ತೈತಿ. ಸಾಫ್ಟ್ವೇರ್ ಬಂದ ಕೂಡಲೇ ನಾವು ರಿಜಿಸ್ಟ್ರೇಷನ್ ಚಾಲು ಮಾಡ್ತೀವಿ. ಬೇರೆ ಇಲಾಖೆ ಕಾಮಗಾರಿಗಳನ್ನು ಏನಾದರೂ ವೀಕ್ಷಣೆ ಮಾಡ್ತೀರಿ? ನೋಡ್ತೀವಿ, ರೆಗ್ಯುಲರಾಗಿ ನಾವು ನೋಡೇ ನೋಡ್ತೀವಿ. ನಂತರ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಹಾಗೂ ನಗರಾಭಿವೃದ್ಧಿ ಕೋಶದ ಬಸವನಗೌಡ ಕೊಟ್ಟೂರು ಅವರನ್ನು ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ನಿರ್ಮಿತಿ ಕೇಂದ್ರದ ಜಿವಿ ಶಿರೋಳ್, ಎಸ್ಎಂ ಕರಿಬಿಷ್ಟಿ, ಮುಖ್ಯಾಧಿಕಾರಿ ಮಂಜುನಾಥ್ ಗುಳೇದ್, ಪಟ್ಟಣ ಪಂಚಾಯಿತಿ ಸದಸ್ಯ ಇಮಾಮ್ ಸಾಬ್ ಶೇಖ್, ಬಸವರಾಜ್ ಗುಳೇದ್ ಸೇರಿದಂತೆ ಮತ್ತಿತರರು ಇದ್ದರು.